ತಂತ್ರಜ್ಞಾನ ಅಂದರೆ ಏನು, ಡೇಟಾ, ಇನ್ಫಾರ್ಮೇಷನ್, ನಾಲೆಜ್, ವಿಸ್ಡಮ್ ಇವುಗಳ ವ್ಯತ್ಯಾಸಗಳೇನು ಎನ್ನುವ ವಿಷಯಗಳಲ್ಲೇ ಬೇಕಾದಷ್ಟು ತಲೆ ಹಾಳು ಮಾಡಿಬಿಟ್ಟಿದೆ. ಇದು ಎಲ್ಲ ಇರುವುದು, ಹುಟ್ಟುವುದು, ಅರ್ಥ ಆಗೋದು, ತಿಳಿಯೋದು ಎಲ್ಲ ಈ ಮನುಷ್ಯನ ಮೆದುಳಿಗೆ. ಆದ್ದರಿಂದ ಎಷ್ಟೋ ಕಾಲದಿಂದ ಒಂದು 6-8 ವರ್ಷದಿಂದ ಶುರು ಮಾಡಿದ್ದೇನೆ. ಮೆದುಳಿನ ವಿಷಯಗಳ ಅಭ್ಯಾಸ ಮಾಡ್ತಾ ಇದ್ದೇನೆ. ನ್ಯೂರೋ ಅನಾಟಮಿಯಿಂದ ಹಿಡಿದು ಅದರ ಕೆಮಿಕಲ್ ಕಾಂಪೌಂಡ್ಸ್ ಇರ್ಬೋದು, ಅದರ ವೇರಿಯೇಷನ್ಸ್ ಇರ್ಬೋದು, ಅದರ ಸೆನ್ಸಿಟಿವ್ ಪಾಯಿಂಟ್ಸ್ ಇರ್ಬೋದು, ಇದನ್ನೆಲ್ಲ ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೇನೆ. ಇದಕ್ಕೆ ಎಲ್ಲ ಕಾರಣ ಜಯಂತ ಕಾಯ್ಕಿಣಿಯವರು ಆಗಲೇ ಹೇಳಿದ ಹಾಗೆ ಮನುಷ್ಯನ ವಿಕಾಸ ಮತ್ತು ಅಭಿವೃದ್ಧಿಯೇ ವಿಜ್ಞಾನದ್ದು ಕೂಡ ಒಂದು ಪರಮ ದೃಷ್ಟಿ. ನಿಮಗೆಲ್ಲ ಭಾಳ ಸುಲಭದಲ್ಲಿ ಗೊತ್ತು. ಯಾಂತ್ರಿಕ ವಿಭಾಗದಲ್ಲಿ ಅಥವಾ ಯಂತ್ರಗಳಲ್ಲಿ ಆದ ಸುಧಾರಣೆಗಳು, ಯಂತ್ರ ವಿಜ್ಞಾನಗಳಲ್ಲಿ ಆದ ಸುಧಾರಣೆಗಳಿಂದ ನಮ್ಮ ಜೀವನಗಳಲ್ಲಿ ಎಷ್ಟೆಲ್ಲ ಬದಲಾವಣೆಗಳಾಗಿದ್ದಾವೆ. ಉದಾಹರಣೆಗೆ ಅದೇ ಅಯೋಧ್ಯೆಗೆ ಉಡುಪಿಯಿಂದ ಹೋಗಬೇಕಾಗಿದ್ದರೆ ಬಹುಶಃ 1-2 ತಿಂಗಳು ನಡೆಯುವ ಕಾಲ ಹೊಂದಿತ್ತು. ಈಗ ವಿಮಾನ ಹತ್ತಿ ಹೋದರೂ ಕೂಡ 24 ಗಂಟೆ ಒಳಗೆ ಹೇಗಾದರೂ ಹೋಗಬಹುದು ಅಂಥ ಕಾಲ ಬಂದಿದೆ. ಅಯೋಧ್ಯೆಯಲ್ಲಿ ಏನು ನಡೆಯಿತು ಅಂತ ನಮಗೆ ಯಾರಾದರೂ ಬಂದು ಹೇಳಬೇಕಾಗಿದ್ದರೆ ಒಂದಾನೊಂದು ಕಾಲದಲ್ಲಿ ನಾವು ಚಿಕ್ಕವರಿರುವಾಗಾದರೂ ಕೂಡ ತಿಂಗಳುಗಳೇ ಬೇಕಾಗುತ್ತಿದ್ದವು ಏನು. ಆದರೆ ಅದರಿಂದ ಎಲ್ಲ ಬದಲಾಗಿ ಈಗ ಪ್ರತಿ ಕ್ಷಣ ಅಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ನಮಗೆ ನೋಡಲಿಕ್ಕೆ ಬರ್ತಾ ಇದೆ. ಇದರದ್ದು ಎಲ್ಲ ಯಾಕೆ ಇದೆಲ್ಲ ಆಗ್ತಾ ಇದೆ, ಇದರಿಂದ ಏನಾಗಬೇಕು ಅಂತ ಆಲೋಚನೆ ಮಾಡಿದರೆ ಇದು ಕೂಡ ಮನುಕುಲದ ಅಭಿವೃದ್ಧಿ ಮತ್ತು ಇದರ ವಿಕಾಸ, ಇದರದ್ದು ಉನ್ನತಿ, ಇದೇ ವಿಜ್ಞಾನದ್ದು ಕೂಡ ಧ್ಯೇಯ ಅಂತ ಹೇಳಿ ನಾನು ಎದನ್ನಟ್ಟಿ ಹೇಳಬೇಕು. ಇದರ ದುರುಪಯೋಗಗಳಾಗ್ತವೆ. ಆದರೆ ನಾವು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ಒಳ್ಳೆಯದು ಮಾಡಲಿಕ್ಕೆ ಹೋದರೂ ಕೂಡ ಬೆಂಕಿ ನಿಮ್ಮ ಅಡಿಗೆಗೂ ಬರ್ತದೆ, ನಿಮ್ಮ ಇನ್ನೊಬ್ಬರ ಮನೆ ಸುತ್ತಲಿಕ್ಕೂ ಬರ್ತದೆ, ಬೇರೆ ಎಷ್ಟು ಒಳ್ಳೆಯ ಕೆಲಸಗಳಿಗೆ ಬರ್ತದೆ, ಹಾಗೆ ಕೆಟ್ಟ ಕೆಲಸಗಳು ಆಗ್ತಾ ಇರ್ತವೆ. ಇದು ಎಲ್ಲ ರೀತಿಯ ಅಗ್ನಿ ಅಥವಾ ಬೆಂಕಿ ಯಾಕೆ ಹೇಳಿದರೆ ಬಹುಶಃ ಇದು ಮನುಷ್ಯನ ಮೊದಲ ಇನ್ವೆನ್ಷನ್. ಒಂದು ರೀತಿಯಲ್ಲಿ ಅದನ್ನು ಯಾವಾಗ ಕಂಟ್ರೋಲ್ ಮಾಡಲಿಕ್ಕೆ ಆಯಿತಾ ಆಗ ಋಗ್ವೇದವಷ್ಟೇ ಬರೆದರು, ಯಜುರ್ವೇದದಿಂದ ಅದನ್ನು ಉಪಯೋಗ ಮಾಡಿದರು, ವೇದಗಳು ಸಾಮವೇದಗಳಿಂದ ಅದನ್ನು ಹಾಡಿ ಕಲಿಸಿದರು. ಇಂಥ ಎಲ್ಲ ಕೆಲಸಗಳು ಸಾಧ್ಯ ಆಗೋದು ಕೂಡ ಒಂದು ಇನ್ವೆನ್ಷನ್, ಒಂದು ಸಂಶೋಧನೆ, ಒಂದು ವಿಶೇಷತೆ. ಇದರ ವಿಷಯ ತುಂಬ ಹೇಳಿಕ್ಕಿದೆ, ಅದು ಮುಗಿಯೋದೇ ಇಲ್ಲ, ಅದು ತತ್ಕಾಲಕ್ಕೆ ಬಿಟ್ಟು ಬಿಡ್ತೇವೆ. ಈಗ ಆಧುನಿಕ ತಂತ್ರಜ್ಞಾನದಲ್ಲಿ ಒಂದು ದೊಡ್ಡ ಉಪಕಾರ ಆಗ್ತಾ ಇರೋದು ಹೇಳಿದರೆ ನಮಗೆ ಯಾವ ಕನಸಿನಲ್ಲಿಯೂ ನೆನೆಸಲಿಕ್ಕೆ ಆಗದಷ್ಟು ಗ್ರಂಥರಾಶಿ, ಜ್ಞಾನರಾಶಿ ನಮ್ಮ ಕೈಗೆ ಅಥವಾ ನಮ್ಮ ಕಂಪ್ಯೂಟರ್ಗೆ ಈಗ ದೊರಕ್ತಾ ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರುವಂಥದ್ದು ನಾವು ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ ಅಂತ ಹೇಳ್ತೇವೆ. ಇದರ ಅರ್ಥ ಸ್ಮಾಲ್ ಲ್ಯಾಂಗ್ವೇಜ್ ಮಾಡೆಲ್ ನಮಗೆ ಬೇಕಾಗಿದ್ದರೆ ಅದು ನಮ್ಮ ಎಲ್ಲ ಗ್ರಂಥ ಭಂಡಾರಗಳಲ್ಲಿರುವುದು ಎಷ್ಟು ಪುಸ್ತಕಗಳಿರ್ಬೋದು, ಎಷ್ಟು ಜನ ಓದಿರ್ಬೋದು. ಜಯಂತ ಆಗಲೇ ಹೇಳಿದ ಹಾಗೆ ಶಿವರಾಮ್ ಕಾರಂತರ 56 ಕಾದಂಬರಿಗಳು ಓದಿದವರು ಕಾರಂತರು ಓದಿದ್ದಾರೆ ಇಲ್ವ ಕೆಲವು ದಿವಸದ ಮೇಲೆ ಅದಕ್ಕೂ ಗೊತ್ತಿಲ್ಲ. ಅಂಥ ಸನ್ನಿವೇಶದಲ್ಲಿ ಅದರ ಎಲ್ಲ ಗ್ರಂಥಗಳಲ್ಲಿರುವ ಎಲ್ಲ ಕಾದಂಬರಿಗಳಿರುವ ಜ್ಞಾನ ಬೇಕಾಗಿದ್ದರೆ ಅದನ್ನು ಎಲ್ಲ ಓದಿರುವಂಥ ಒಂದು ಯಂತ್ರ ಆದರೂ ಬೇಕು, ಅಥವಾ ಜನಗಳ ಅನುಭವ ಅದು ಅಲ್ಲಿ ಬಂದಿರಬೇಕು. ಇದು ಎಲ್ಲ ಕನ್ನಡಕ್ಕೆ ಇನ್ನೂ ಸಾಧ್ಯ ಆಗದಿದ್ದರೂ ಕೂಡ ಇಂಗ್ಲೀಷ್ನಲ್ಲಿ ಅಂತೂ ಬಹಳ ಸಾಧ್ಯ ಆಗಿದೆ. ಇದಕ್ಕೆ ನಾನೊಂದು ಮಾಡಿದ ಸಣ್ಣ ಪ್ರಯತ್ನವನ್ನು ಕೆಲವೇ ನಿಮಿಷಗಳಲ್ಲಿ ನಿಮಗೆ ಹೇಳಿ ಬಯಸ್ತೇನೆ. ಕೆಲವು ದಿವಸಕ್ಕೆ ಹಿಂದೆ ನಮ್ಮ ಎಸ್ ದಿವಾಕರ್ ಅವರು ಒಂದು ಚಿಕ್ಕ ಪುಸ್ತಕ ಬರೆದರು, ಜಗತ್ತಿನ ಅತಿ ಸಣ್ಣ ಕಥೆಗಳು ಅಂತೇಳಿ. ಅದರಲ್ಲಿ ಜಗತ್ತಿನ ಅತಿ ಸಣ್ಣ ಕಥೆ ಹೇಳಿದರೆ 6 ಶಬ್ದಗಳಿಂದ ಕೂಡಿದ ಫಾರ್ ಸೇಲ್, ಬೇಬಿ ಶೂಸ್, ನೆವರ್ ಯೂಸ್ ಅನ್ನುವ 6 ಶಬ್ದಗಳನ್ನು ಉಪಯೋಗ ಮಾಡುವುದು ಒಂದು ಕಥೆ. ಆಲ್ಮೋಸ್ಟ್ ಅದನ್ನು ಬರೆದಿದ್ದಾರೆ ಅಂತ ಹೇಳ್ತಾರಂತೆ, ಅದು ಎಷ್ಟು ಸತ್ಯವಸ್ತು ಗೊತ್ತಿಲ್ಲ. ಆದರೆ ಅದೊಂದು ಕಥೆ ಆಗಿರುವುದು ಲೋಕದ ಅತಿ ಸಣ್ಣ ಕಥೆ ಅಂತ ಹೆಸರು ಪಡೆದಿರುವುದರಲ್ಲಿ ಏನು ಸಂಶಯ ಇಲ್ಲ. ಇದನ್ನು ನಮ್ಮ ಕಂಪ್ಯೂಟರ್ ಆಧುನಿಕ ತಂತ್ರಜ್ಞಾನಕ್ಕೆ ಉಪಯೋಗವಾಗುವಂಥ ಚಾಟ್ GPT ಅಂತ ಪ್ರೋಗ್ರಾಮ್ಗಳಿಗೆ ಕೊಟ್ಟು ಇದರ ವಿಷಯ ಒಂದು ಕತೆ ಬರೀರಿ ಅಂತ ಹೇಳಿದೆ. ಏನೋ ಒಂದು ಕತೆ ಬರೀ 1.5 ಪುಟದ್ದು. ಆಮೇಲೆ ಟಾಲ್ಸ್ಟಾಯ್ ಇದೇ ಕಥೆಯನ್ನು ಬರೆದರೆ ಇದರಿಂದ ಪ್ರೇರಿತ ಆಗಿ ಬರೀತಿದ್ರೆ ಕತೆ ಹೇಗಿರ್ಬೋದು ಅಂತ ಹೇಳಿದೆ.
ಒಂದು ಚೆಂದಾಗಿ ಟಾಲ್ಸ್ಟಾಯಿ ಸ್ಟೈಲಲ್ಲಿ ಬರೀತು. ಡಾಸ್ಟಾಕಿ ಸ್ಟೈಲಲ್ಲಿ ಬರೀದ್ರೆ ಹೇಗಿರ್ತದೆ ಅಂತ ಹೇಳಿದೆ, ಅದೂ ಬರೀತು. ಕಾಫ್ಕಾ ಬರೆದ್ರೆ ಹೇಗಿರ್ಬೋದು ಅಂತ ಹೇಳಿದೆ, ಅದನ್ನೂ ಬರೀತು. ಕಾಮು ಬರೆದ್ರೆ ಹೇಗಿರ್ಬೋದು ಅಂತ ಹೇಳಿದೆ, ಅದನ್ನೂ ಬರೀತು. ಒಂದಕ್ಕೆ ಯಾವುದೂ ಸಂಬಂಧಗಳಿಲ್ಲ. ಇಲ್ಲಿಯ ಹೆಸರುಗಳು ಅಲ್ಲಿ ಬರಲಿಲ್ಲ. ಪ್ರತಿಯೊಂದು ಕತೆ ಕೂಡ ಇಂಡಿಪೆಂಡೆಂಟ್ ಕಥೆಗಳು. ಇದು ಎಲ್ಲಿ ಹುಟ್ಟಿತು ಅಂತ ಹೇಳಿದರೆ, ಕಾಫ್ಕರ ಸಾಹಿತ್ಯ ರಾಶಿಯಿಂದ ಈ ಕಥೆಗೆ ಸಂಬಂಧಪಟ್ಟ, ಈ ಪ್ರೇರಣೆಗೆ ಸಂಬಂಧಪಟ್ಟ ಹಾಗೆ ಒಂದು ಕಥೆ ಹುಟ್ಟಿತು. ಇಂಥದ್ದೇ ಒಂದು ಕಾಲಗಳು ಇಂಥದ್ದು ಕೆಲಸ ಆಗಬೇಕಾಗಿದ್ದರೆ ಒಂದು 10 ವರ್ಷದ ಹಿಂದೆ ಅಥವಾ ಒಂದು ನಮ್ಮ ಈಗಿನ ಕೃತಕ ಬುದ್ಧಿಮತ್ತೆಯ ಯೋಜನೆಗಳು ಬಾರದೇ ಇದ್ದರೆ ತಿಂಗಳುಗಟ್ಟಲೆ ಆದರೂ ಬೇಕು ಅಥವಾ ವರ್ಷಗಟ್ಟಲೆಗಳಾದರೂ ಬೇಕು ಇಂಥದ್ದು ಬರೆಯೋದಕ್ಕೆ. ಆದರೆ ಕೆಲವೇ ನಿಮಿಷದಲ್ಲಿ ಇದು ನಮ್ಮ ಕೈಗೆ ಸಿಗ್ತದೆ. ಇದರಿಂದ ಏನು ಸಾಧ್ಯ ಮಾಡ್ಬೋದು ಅಂತ ನಾವು ಹೇಳಿದರೆ ಬಹಳಷ್ಟಿದೆ. ಇವರ ಎಲ್ಲ ರೀತಿಯ ಇವರ ಧೋರಣೆಗಳೇನು, ಈ 6 ಶಬ್ದಗಳಿಗೆ ಇರುವಂಥದ್ದು ಮೂಲ ವಸ್ತು ಏನು, ಇದರ ಫಿಲಾಸಫಿ ಏನು ಅಂತ ನಾನು ಕೇಳಿದೆ ಕಂಪ್ಯೂಟರ್ಗೆ. ಅದು ಒಂದು ಪುಟ ಕೊಟ್ಟಿತು. ಅದು ಅದ್ಭುತ. ಬಹುಶಃ ಇಷ್ಟು ಕಂಪ್ಯೂಟರ್ಗಳು ಇಷ್ಟು ರೀತಿಯ ಈ ಒಂದು 6 ಶಬ್ದಗಳಿಂದ ಇಷ್ಟು ವಿಷಯ ಸಂಗ್ರಹ ಮಾಡಲಿಕ್ಕೆ ಸಾಧ್ಯ ಇದ್ದರೆ ಇದನ್ನು ಒಂದು ಕಥೆಗಳಾಗಿ ಬರೆಯುವುದು ಯಾರಿಗಾದರೂ ಬಹಳ ಸುಲಭ. ಇದೇ ಒಂದು ದೊಡ್ಡ ಉಪಕಾರ ಈ ಲೋಕದಲ್ಲಿ ಆಗ್ತಾ ಇರುವಂಥದ್ದು ನಾನು ಅನಿಸಿದ್ದೇನೆ. ಇದು ಎಲ್ಲಿವರೆಗೆ ಮುಗ್ತದೆ, ಇಲ್ಲಿಂದ ಏನೇನು ಆಗ್ತದೆ ಅಂತ ನನಗೆ ಗೊತ್ತಿಲ್ಲ. ಇಷ್ಟೆಲ್ಲ ಆದಾಗ ನನ್ನ ಒಂದು ಸ್ವಾನುಭವವನ್ನು ನಾವು ಹೇಳಿ ಬಹುಶಃ ನಾವು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. 10 ನಿಮಿಷ ಅಂತ ಮುಂದೆ ಹೇಳಿದ್ದಾರೆ. ಟೈಮ್ ಭಾಳ ನಿಷ್ಠ, ಅದರಿಂದ ಅಷ್ಟಕ್ಕೆ ಮುಗಿತೇನೆ. ಕೆಲವು ದಿನಗಳ ಹಿಂದೆ ಮಂಗಳೂರಿನಲ್ಲಿ ಒಂದು ಸಣ್ಣ ಮ್ಯಾಂಗ್ಳೂರ್ ಲಿಟ್ ಫೆಸ್ಟ್ ಅಂತಾಯಿತು. ಅದರಲ್ಲಿ ಒಂದು ಸೆಷನ್, ಒಂದು 3/4 ಗಂಟೆ ಸೆಷನ್ನಲ್ಲಿ ಸಿರಿ ವೈಭವ ಅಂತ ಹೇಳುವಂಥದ್ದು ಇತ್ತು. ಅದರಲ್ಲಿ ನಮ್ಮ ದಕ್ಷಿಣ ಕನ್ನಡ, ಉಡುಪಿ ಅಥವಾ ಈ ಭಾಗಕ್ಕೆ ಸೇರಿದಂಥದ್ದು ಒಂದು ಅದ್ಭುತ ಸ್ತ್ರೀ ವ್ಯಕ್ತಿ ಸಿರಿಯ ವಿಷಯದಲ್ಲಿ ಏನೇನಾಯಿತು ಅಂತ ಹೇಳುವಂಥದ್ದನ್ನು ಹೇಳಿಕೆ ಬಂತು. ಇಬ್ಬರು ಅದರ ವಿಷಯದಲ್ಲಿ ಮಾತಾಡಿದರು. ಒಬ್ಬರ ಹೆಸರು ಹೇಳೋದಿಲ್ಲ ನಾನು. ಅವರೊಂದು ಅಕಾಡೆಮಿಕ್ ಆಗಿ ಬಹಳ ಆಳವಾದ ಅಧ್ಯಯನ ಮಾಡಿ 2 PhD ಸಂಪಾದನೆ ಮಾಡಿ ಇದೇ ವಿಷಯದಲ್ಲಿ ಆ ಸಿರಿಯ ವಿಷಯಗಳಲ್ಲಿ ಅವರಿಗೆ ಏನೋ ಹೇಳೋದಿತ್ತು. ಇದರಲ್ಲಿ ಸಿರಿದ್ದು ಏನು ಅನುಭವಗಳು, ಏನು ಅವಳ ನೋವುಗಳು, ಅವಳಿಗೆ ಏನು ಸಂಬಂಧಗಳು ಹೇಗೆ ಬೆಳೆಯಿತು, ಇದರ ವಿಷಯಗಳನ್ನೆಲ್ಲ ಭಾಳ ಸ್ಪಷ್ಟವಾಗಿ ಹೇಳಿದರು. ಆದರೆ ಆಶ್ಚರ್ಯ ಹೇಳಿದರೆ ಇಂಥದ್ದೇ ಕೆಲಸ ಇಲ್ಲಿ ಹಿಂದೆ ಬಂದವರು ಇದೇ ಮಣ್ಣಿನಲ್ಲಿ, ಇದೇ ಉಡುಪಿಯಲ್ಲಿ ಪೀಟರ್ ಕ್ಲಾಸ್ ಅಂತವ್ರು ಮಾಡಿದ ಕೆಲಸಕ್ಕೆ ಅದು ಎಲ್ಲಿಯೂ ಹತ್ರ ಬರಲಿಲ್ಲ ಅಂತ ನಾನು ಕಂಡಿತು. ಅದು ಬಿಟ್ಟರೆ ಇನ್ನೊಬ್ಬರಲ್ಲಿ ಮಾತಾಡಲಿಕ್ಕಿದ್ದವರು ರವೀಶ್ ಅಡುಮಲೆ ಅಂತ ಹೇಳುವರು. ಒಬ್ಬರು ದಲಿತರು, ಆದರೆ ತಮ್ಮ ಸ್ವಪ್ರಯತ್ನದಿಂದ ಸಿವಿಲ್ ಎಂಜಿನಿಯರಿಂಗ್ನಲ್ಲಿ ಡಾಕ್ಟರೇಟ್ ಮಾಡಿಕೊಂಡು ಈಗ ಒಂದು ಯಾವುದೋ ಧರ್ಮಸ್ಥಳದ ಕಾಲೇಜಿನಲ್ಲಿ, ಒಂದು ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಸಿವಿಲ್ ಎಂಜಿನಿಯರಿಂಗ್ನ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಗಿದ್ದವರು. ಆದರೆ ಅವರು ಕೂಡ ಈಗಲೂ ಭೂತ ನರ್ತನವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇರ್ತಾರೆ. ಅವರು ಹೇಳ್ತಾ ಇದ್ರು, ನಾನು ಭೂತ ಕಟ್ಟಬೇಕಾಗಿದ್ದರೆ ಅವರ ಶುರು ಮಾಡಿದ್ದೇ ಒಂದು ವಿಷಯ ಹೇಳಬೇಕು. ಶುರು ಮಾಡಿದ್ದೇ ಅವರು ಸಿರಿಯ ಪಾಡ್ದನದಿಂದ ತುಳುವಿನಲ್ಲಿ ಹೇಳಿದರು. ಒಂದು 5 ನಿಮಿಷ ಮಾತಾಡಿ ಹಾಡಿ ಎಲ್ಲರನ್ನು ಆಗಲೇ ಒಂದು ರೀತಿಯಲ್ಲಿ ಮೆಸ್ಮರೈಸ್ ಮಾಡಿಬಿಟ್ರು ಅಂತ ಹೇಳಬೇಕು. ಅದಾದ ಮೇಲೆ ಸಿರಿಯ ಕಥೆ ಹೇಳಲಿಕ್ಕೆ ಶುರು ಮಾಡಿದರು. ಹೆಚ್ಚು ಹೇಳಿಲ್ಲ, ಆದರೆ ಇಷ್ಟು ಹೇಳಿದರು, ನಾವು ಭೂತ ನರ್ತನ ಮಾಡಬೇಕಾಗಿದ್ದರೆ ಸುಮ್ಮನೆ ಹಾಗೆ ಪ್ಯಾಂಟ್ ಬಿಚ್ಚಿಟ್ಟು ಹೋಗಿ ಏನೋ ಒಂದು ಇಟ್ಟುಕೊಂಡು ಮಾಡೋದಲ್ಲ. ರಾತ್ರಿ ಇಡೀ ಮೊದಲ ರಾತ್ರಿಯೇ ಹೋಗಿ ಒಂದು ನಿಷ್ಠೆಯಲ್ಲಿದ್ದು ಆ ಭೂತಕ್ಕೆ ಸಂಬಂಧಪಟ್ಟದ್ದು ಏನಿದೆ ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಆಮೇಲೆ ಮರುದಿವಸ ಭೂತ ನರ್ತನಕ್ಕೆ ಹೋಗ್ತೇವೆ. ಅಲ್ಲಿ ನಾವು ನರ್ತನ ಮಾಡುವಷ್ಟು 3-3/4 ಗಳಿಗೆಗಳಲ್ಲಿ ನಮ್ಮ ಮೇಲೆ ಭೂತದ ಆವೇಶ ಆಗಿರ್ತದೆ. ಅದು ನಿಜವಾದ ಆವೇಶವ, ಇನ್ನೊಂದು ಆವೇಶವ ಅಂತ ನನಗೆ ಗೊತ್ತಿಲ್ಲ. ಆದರೆ ಆ 3-3/4 ಗಳಿಗೆಯಲ್ಲಿ ನಾವು ಏನು ಮಾತಾಡ್ತೇವೆ ಅಂತ ನಮಗೆ ಗೊತ್ತಿರೋದಿಲ್ಲ. ವಿ ರಿಯಲಿ ಆರ್ ಪೊಸೆಸ್ಡ್. ಆ ಸ್ಥಿತಿಯಲ್ಲಿ ನಾವು ಇರ್ತೇವೆ ಅಂತ ಹೇಳ್ತೇವೆ. ಆಶ್ಚರ್ಯ ಹೇಳಿದರೆ ಇದು ಎಲ್ಲರನ್ನೂ ಅಲ್ಲಿದ್ದವರನ್ನೆಲ್ಲ ಮೆಸ್ಮರೈಸ್ ಮಾಡಿದ್ದು ಅಂತ ಕೂಡ ನಾವು ಹೇಳಬೇಕು. ಅಲ್ಲಿದ್ದ ಜನಗಳೆಲ್ಲ ನಿಜವಾಗಿ ಸ್ತಂಭೀಭೂತರಾದರು. ಯಾಕೆ ಹೇಳಿದರೆ ಇದು ಅಕಾಡೆಮಿಕ್ ಆಗಿರುವಂಥದ್ದು ಒಂದು ಭೂತದ ಅಧ್ಯಯನ ಅಲ್ಲ, ಇದು ಅವರ ಸ್ವಾನುಭವ.
ಎಷ್ಟು ಆಳವಾಗಿ ಈ ಅನುಭವ ಇರ್ತದೆ ಅಂತ ಹೇಳಿದರೆ ಆ ಮನುಷ್ಯ ಹೇಳಬೇಕಾಗಿದ್ದರೆ ಪ್ರತಿಯೊಂದು ಅವರ ಮಾತನ್ನು ನಾವು ನಂಬಬೇಕು ಅಂತ ಕಾಣ್ತಾ ಇತ್ತು. ಅವರು ಹೇಳ್ತಾ ಇದ್ರು, ನೋಡಿ, ನಾವು ಭೂತ ಕಟ್ಟುವಾಗ ಏನೇ ಯೋಚನೆಗಳನ್ನು ಮಾಡಿದ್ವಿ ಅಷ್ಟು ಹೊತ್ತು ನಾವು ನಾವಾಗಿರುವುದಿಲ್ಲ. ವಿ ರಿಯಲಿ ಆರ್ ಪೊಸೆಸ್ಡ್. ನಾವು ಮೊದಲನೇದಾಗಿರೋದಿಲ್ಲ. ಕವಿ ಹೇಗೆ ಕಾವ್ಯ ಬರಿತಾ ಇರುವಾಗ ಕೆಲವು ಕ್ಷಣಗಳಾದರೂ ಪೊಸೆಸ್ಡ್ ಆಗಿರ್ತಾನೆ. ಒಬ್ಬ ಕಾದಂಬರಿಕಾರ ಬಹುಶಃ ಇಡೀ ಕಾದಂಬರಿ ಬರೆಯುವ ಕೆಲವು ಗಳಿಗೆಗಳೇ 3/4 ಗಳಿಗೆ ಇರ್ಬೋದು, ಮೊದಲಿಂದ ಕೊನೆವರೆಗೆ ಎಲ್ಲೋ ಒಂದು ರೀತಿಯಲ್ಲಿ ಪೊಸೆಸ್ಡ್ ಆಗಿರ್ತಾನೆ. ತನ್ನದಲ್ಲಿದ್ದನ್ನು ಎಲ್ಲಿಂದಲೂ ತೆಗೆದುಕೊಂಡು ಬಂದು ಅಲ್ಲಿ ಸೇರಿಸ್ತಾನೆ. ಇಂಥ ಸಾಧ್ಯತೆಗಳು ಇರುವುದರಿಂದಲೇ ಸಾಹಿತ್ಯವೇ ಹುಟ್ಟುತ್ತದೆ ಅಥವಾ ನಮ್ಮ ಯೋಚನೆಗಳು ಹುಟ್ಟುತ್ತವೆ ಅಂತ ಅವನು ಹೇಳಿದ. ಒಂದು ಅದ್ಭುತವಾದಂಥ ಒಂದು ಸ್ವಾನುಭವವನ್ನು ಕೇಳಿ ರೋಮಾಂಚನ ಆಯಿತು. ಅಲ್ಲಿ ಇದ್ದವರಿಗೆಲ್ಲ ಒಂದು ರೀತಿಯಲ್ಲಿ ಕಣ್ಣು ಬಿಟ್ಟು ಆಶ್ಚರ್ಯದಿಂದ ನೋಡಿತು. ಇದು ಬಹುಶಃ ಸಾಹಿತ್ಯದ ಒಂದು ಪರಮ ಗುರಿ ಅಂತ ನಾನು ನೆನೆಸಿಕೊಂಡಿದ್ದೇನೆ. ಅನ್ಲೆಸ್ ಯು ಕ್ಯಾನ್ ಪೊಸೆಸ್ ಪೀಪಲ್, ಯು ನೀಡ್ ನಾಟ್ ಹ್ಯಾವ್ ಎನಿ ಲಿಟ್ರೇಚರ್. ಫೈನಲಿ ಕೊನೆಗೆ ಜನಗಳನ್ನು ಮೆಸ್ಮರೈಸ್ ಮಾಡೋದೇ, ಜನಗಳನ್ನು ಒಂದುಗೂಡಿಸುವುದೇ ಸಾಹಿತ್ಯದ ಉದ್ದೇಶ ಅಂತ ನಾನು ನೆನೆಸಿದ್ದೇನೆ. ಇವತ್ತು ಏನಾಗ್ತಾ ಇದೆ ಹೇಳಿದರೆ, ಸಾಹಿತ್ಯ ಅನ್ನೋದು ಕೂಡ ಲೋಕವ್ಯಾಪಿ ಆಗ್ತಾ ಇದೆ. ನಾವು ಈಗ ಮಾತಾಡಿದ್ದನ್ನು ಎಲ್ಲಿಯೋ ಯಾವಾಗಲೋ ಎಲ್ಲಿಯೋ ಕೇಳಿಕೊಳ್ಬೋದು. ಆದರೆ ಇಂಥ ಒಂದು ವಿಶಿಷ್ಟವಾದ ಜ್ಞಾನ ಭಂಡಾರ ಇವತ್ತು ತೆಗೆದುಕೊಂಡಿರುವುದು ನಮ್ಮ ಕಂಪ್ಯೂಟರ್ಗಳ ಸಾಧ್ಯತೆಗಳಿಂದ. ಅದು ಮುಟ್ಟಬಲ್ಲ ಗುರಿಗಳಿವೆ. ಇದನ್ನು ನಿತ್ಯ ಮಾಡಲಿಕ್ಕೆ ಸಾಧ್ಯ ಆಗಿದೆ, ಬಹಳ ಮಟ್ಟಿಗೆ ಇದು ಸಾಧ್ಯ ಆಗಿದೆ ನಮಗೆ. ಇದು ಇನ್ನಷ್ಟು ಮುಂದೆ ಹೋಗ್ತಾ ಇದೆ. ನಾವು ಹಿಂದೆ ಹೆಜ್ಜೆ ಬಿಡಬೇಕಾಗಿಲ್ಲ, ಮುಂದುವರಿತಾ ಹೋಗಬೇಕು ಅನ್ನೋದೇ ನಮ್ಮೆಲ್ಲರ ಉದ್ದೇಶ. ಇದು ಆಗಲಿ, ಇದು ಸಾಧ್ಯ ಆಗಲಿ ಅಂತ ಹೇಳುವಂಥದ್ದೇ ನಮ್ಮೆಲ್ಲರ ಆಶೆ. ಇನ್ನೊಂದು ಬಹಳ ಚಿಕ್ಕ ಮಾತು ಹೇಳಿ ನನ್ನ ಮಾತುಗಳನ್ನು ನಾನು ಮುಗಿಸ್ಬೋದಾ ಮಾತು ಇಷ್ಟೇ. ಒಂದಾನೊಂದು ಕಾಲದಲ್ಲಿ ನಮ್ಮ ಹಳ್ಳಿ, ನಮ್ಮ ಸುತ್ತಮುತ್ತದ ಮನೆಗಳು ಇದಷ್ಟೇ ನಮ್ಮ ಲೋಕ ಆಗಿತ್ತು. ಲೋಕ ಬೆಳೀತಾ ಹೋಯಿತು. ಆದರೆ ಆ ಚಿಕ್ಕ ಲೋಕ ಇರುವಾಗ ಜಯಂತ ಕಾಯ್ಕಿಣಿಯವರ ಲೋಕ ಬೇರೆ, ನಮ್ಮ ಲೋಕ ಬೇರೆ. ಕೆಲವು ಸರ್ತಿ ನನಗೊಂದು ಆಶ್ಚರ್ಯ ಆಗುವಂಥದ್ದೊಂದು ಚಿಕ್ಕ ಮಾತು ಹೇಳ್ತೇನೆ, ತಪ್ಪು ತಿಳ್ಕೊಬೇಡಿ. ಅದು ಜಯಂತರ ಹತ್ರ ಅದು ಯಾವಾಗಲೂ ಒಂದು ಲಿಬರ್ಟಿ ತಗೊಳ್ಬೋದು. ವಿಷಯ ಇಷ್ಟೇ, ಜಯಂತವರು ಅವರ ಕಾವ್ಯಗಳಲ್ಲಿ ಅಥವಾ ಅವರ ಕೃತಿಗಳಲ್ಲಿ ನೋಡಿದ ಲೋಕ ಒಂದು ಅದ್ಭುತ ಲೋಕ. ಆದರೆ ಅದು ಸ್ವಲ್ಪ ರೊಮ್ಯಾಂಟಿಕ್ ಅಂತ ಏನೋ ಅನ್ನಿಸ್ತದೆ ನನಗೆ. ಸ್ವಲ್ಪ ಅಗತ್ಯಕ್ಕಿಂತ ಹೆಚ್ಚು ರೊಮ್ಯಾಂಟಿಕ್ ಅಂತ ಅನ್ನಿಸ್ತದೋ ಏನೋ ಕೆಲವು ಸರ್ತಿ. ಅದು ಬಿಟ್ಟರೆ ಒಂದು ರೀತಿಯಲ್ಲಿ ನಾವು ನೋಡಬೇಕಾಗಿದ್ದರೆ, ನಮ್ಮ ಕಾಲದಲ್ಲಿ ನಮ್ಮ ಕಣ್ಣಿನಲ್ಲೇ ನಾವು ನೋಡಬೇಕಾಗಿದ್ದರೆ, ನಾವು ಅನುಭವಿಸುತ್ತೇ ಇರುವಂಥ ಲೋಕದಲ್ಲಿ ನಾವು ನೋಡುವುದೇ ಬೇರೆ, ನಮಗೆ ಕಾಣುವುದೇ ಬೇರೆ, ನಮಗೆ ಸಿಕ್ಕುವುದೇ ಬೇರೆ. ಇದನ್ನು ಎಲ್ಲ ಸಾಹಿತ್ಯದ ಕಾಳಜಿಗೆ ಅಡಗಿಸಲಿಕ್ಕೆ ಸಾಧ್ಯ ಇದೆಯಾ? ಇದನ್ನೆಲ್ಲ ಒಂದು ಸಮಾನವಾಗಿ ನೋಡಲಿಕ್ಕೆ ಸಾಧ್ಯ ಇದೆಯಾ? ಒಂದು ಚಿತ್ರದಲ್ಲಿರುವಂಥ ಜ್ಞಾನವನ್ನಾಗಲಿ, ಒಂದು ಮಾತಿನಲ್ಲಿರುವಂಥ ಜ್ಞಾನವನ್ನಾಗಲಿ ಎಲ್ಲವನ್ನು ಸೇರಿಸಿ ಒಟ್ಟು ಮಾಡಲಿಕ್ಕೆ ಸಾಧ್ಯ ಇದೆಯಾ? ಇಂಥ ವಿಶಿಷ್ಟವಾದ ಸಾಧ್ಯತೆಗಳು ಈಗ ಕಂಪ್ಯೂಟರ್ಗಳಿಂದಾಗಿ ನಮಗೆ ಸಾಧ್ಯ ಆಗಿದೆ. ಒಂದೇ ಪ್ರಶ್ನೆಗೆ 100 ಉತ್ತರಗಳು ಸಿಗ್ತವೆ. 100 ಉತ್ತರಗಳಲ್ಲಿ ಯಾವುದು ಯೋಗ್ಯ ಅನ್ನೋದನ್ನು ನಿಶ್ಚಯಿಸಿಕೊಳ್ಳಲಿಕ್ಕೆ ನಿಮ್ಮ ವಿವೇಕವೇ ಇನ್ನೂ ಬೇಕು. ಆದರೆ ಅಷ್ಟು ಅಭಿಪ್ರಾಯಗಳನ್ನು ತಿಳಿದುಕೊಳ್ಳದಿದ್ದರೆ ನೀವು ಮಾತಾಡಿರುವುದು, ನೀವು ತಿಳ್ಕೊಳ್ಳುವುದು ಎಲ್ಲ ಬಹಳ ಸಂಕುಚಿತ ಆಗಿರ್ತದೆ. ಈಗ ಆ ವ್ಯಾಪ್ತಿ ನಮ್ಮ ಭಾಷೆಗೆ, ನಮ್ಮ ಬುದ್ಧಿಗೆ, ನಮ್ಮ ಜ್ಞಾನಕ್ಕೆ ಬರಲಿ ಅಂತ ಹೇಳಿಕೊಂಡು ನನ್ನ ಎರಡೇ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.